ಏನು ಇವತ್ತು ಶುಭ ದಿನ. ಈ ಶುಭ ದಿನದಲ್ಲಿ ನಿಮ್ಮ ನೆಚ್ಚಿನ ನಾಯಕರಾದ ಆನಂದ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ಎಲ್ಲಾ ತಾಲೂಕಿನ ಎಲ್ಲಾ ಪಂಚಾಯತಿ 30 ಪಂಚಾಯತಿಗಳಿಂದನೂ ನಮ್ಮ ಟೌನ್ ಇಂದ ಎಲ್ಲಾ ಅಭಿಮಾನಿಗಳು ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆ ಆ ದೇವರ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಅವರು ಚೆನ್ನಾಗಿರ್ಬೇಕು, ನಮ್ಮಂತವರಿಗೆ ಒಂದು ಸಹಾಯ ಇರ್ಬೇಕು ಅಂತೇಳಿ ಇವತ್ತು ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು, ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಯಾಕಂದ್ರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರವರು ಮಾಡ್ತಿರೋ ಕೆಲಸಗಳನ್ನ ನಮ್ಗೆಲ್ರಿಗೂ ಗೊತ್ತಿರೋದೆ. ಇವತ್ತು ಶಾಸಕ ಎಲೆಕ್ಷನ್ ಚುನಾವಣೆಯಲ್ಲಿ ಬಂದು ಆವತ್ತಿನಿಂದ ಇವತ್ತುವರೆಗೂ ಯಾವುದೇ ಎಲೆಕ್ಷನ್ ಬಂದ್ರು ಸಹ ಗೆಲ್ಸ್ಕೊಡ್ತಾ ಇದಾರೆ. ಅದೇ ರೀತಿ ಇನ್ನು ಮುಂದೆ ಬರುವ ಚುನಾವಣೆಯಲ್ಲಿ ಕೂಡ ಸಹ ಅವರ ಸಮ್ಮುಖದಲ್ಲಿ ಒಳ್ಳೆ ಒಂದು ಎಲೆಕ್ಷನ್ ಅಲ್ಲಿ ಕೂಡ ಯಾವುದೇ ಒಂದು ಬಿಡಲ್ಲ, ಎಲ್ಲರನ್ನು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಚುನಾವಣೆ ನಡೆಸ್ತಾರೆ. ಅದೇ ರೀತಿ ಇವತ್ತು ಒಂದು ನಿಮಿಷ ಕೃಷ್ಣಾರೆಡ್ಡಿ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಕೋರ್ ಕಮಿಟಿ ಸದಸ್ಯರಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಕೋಲಾರ ಡಿಸ್ಟಿಕ್ ಅಲ್ಲಿ 6 JDS ಅಂಡ್ NDA ಶಾಸಕರು ಗೆಲ್ತಾರಂತೇಳಿ 28ಕ್ಕೆ ಗೆಲ್ತಾರಂತ ವಿಶ್ವಾಸದಿಂದ ನಮ್ಮ ಅಧ್ಯಕ್ಷರ ಮುಂದೆ ಹೇಳ್ತಾ ಇದ್ದಾರೆ. ಎಲ್ಲಾ ಊರುಗಳಲ್ಲಿ JDS NDA ಅಂತ ಇದ್ದಾರೆ, ಯುವಕರು ಬಲಪಡಿಸಿದ್ದಾರೆ, ಅವ್ರ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ಇವತ್ತು ಯಾವ ಪಂಚಾಯತ್ಗೆ ಹೋದ್ರು ಸಹ ಆನಂದ್ ರೆಡ್ಡಿ ಅವರು ಒಂದು ಅಭಿಮಾನಿಗಳಿದ್ದಾರೆ. ಇವತ್ತು ಒಂದು ಹಬ್ಬದ ವಾತಾವರಣ, ಎಷ್ಟು ಸಾವಿರಾರು ಗಟ್ಟಲೆ ಬಂದು ಅವ್ರ ಅಭಿಮಾನಿಗಳು ಬಂದು ಅವರು ಶುಭ ಹಾರೈಸಿದ್ದಾರೆ. ಅಂದ್ರೆ ಅವ್ರು ಮಾಡ್ತಾ ಇರುವಂತ ಕೆಲಸಗಳು, ಅವ್ರು ಮಾಡ್ತಾ ಇರೋ ಸೇವೆ ಅದೇ ಗುರುತಿಸಿ ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಕೂಡ ಸಹ ಇಂಥವರು ನಮಗೆ ಬೇಕು, ಇಂಥವ್ರು ಇದ್ರೆ ನಮ್ಮ ಪಕ್ಷ ಆಗ್ಲಿ, ನಮ್ಮ ನಾಯಕರಾಗ್ಲಿ, ಯಾವುದೇ ಆಗ್ಲಿ, ರೈತ ಬಾಂಧವರಲ್ಲಿ ಅದೇ ಗಡಿ ಭಾಗದಲ್ಲಿರುವಂತ ನಮ್ಮ ಮುಳಬಾಲ್ ತಾಲೂಕಲ್ಲಿ ಒಳ್ಳೆ ಕೆಲಸಗಳಾಗತ್ತೆ. ಇದಕ್ಕೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. 28 ಚುನಾವಣೆಗೆ ನಮ್ಮ ಶಾಸಕರು MLA ಆಗ್ತಾರೆ, ಸಚಿವರಾಗ್ತಾರೆ, ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಕುಮಾರಸ್ವಾಮಿ ಅವರು. ಅದೇ ರೀತಿ ನಮ್ಗೆ ಇವತ್ತು ತಾಲೂಕಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ಇವತ್ತು ಆನಂದ್ ರೆಡ್ಡಿ ಅವರು, ನಮ್ಮ ಶಾಸಕರು ಮತ್ತು ಎಲ್ಲ ನಾಯಕರು ಇದ್ದಾರೆ. ಎಲ್ಲರೂ ಸಹ ಇವತ್ತು ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಹತ್ರ ಹೋಗಿ ಕೂತ್ಕೊಂಡು ನಮಗೆ ಯಾವುದೇ ಒಂದು ಕೈಗಾರಿಕೆ ಆಗ್ಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ತಗೊಂಬಂದು ಕೊಡ್ತಾರೆ. ನಮ್ಮ ತಾಲೂಕು ಒಳ್ಳೇದಾಗತ್ತೆ ಅಂತ ಹೇಳಿ ಇವತ್ತು ಎಷ್ಟು ಅಭಿಮಾನಿಗಳೆಲ್ಲ ಬಂದು ಶುಭ ಹಾರೈಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.